ಹೈದರಾಬಾದ್ ಕರ್ನಾಟಕದಲ್ಲಿ ನಡೆದಂತಹ ಒಂದು PDO ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಸಾಲ್ವ್ ಮಾಡೋಣ. ಇದು ಏಜಸ್ ಸರಿಯ ವಯಸ್ಸಿನ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳಿದ್ದಾವೆ. ದ ಏಜ್ ಆಫ್ ಮೆಲ್ವಿನ್ ಆ್ಯಂಡ್ ಲೂಯಿಸ್ ಆರ್ ಇನ್ ದ ರೇಷಿಯೋ 7:10. ಆಫ್ಟರ್ 6 years the ratio of their ages will be 17:23. ವಾಟ್ ಈಸ್ ದ ಏಜ್ ಡಿಫ್ರೆನ್ಸ್ ಇನ್ ದರ್ ಏಜಸ್? ಅಂದರೆ ಅವರಿಬ್ಬರು ಏಜಸ್ಸು 7:10 ಇರ್ತದೆ. 6 ವರ್ಷ ಆದಮೇಲೆ ಅದು 17:23 ಆಗುತ್ತಂತೆ. ಸೊ ಅವರ ಇಬ್ಬರ ಒಂದು ಏಜ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಸೊ ಕನ್ನಡದಲ್ಲಿ ನೋಡಿದ್ರೆ ಕನ್ನಡದಲ್ಲಿ ಈ ರೀತಿ ಇದೆ. ಮೆಲ್ವಿನ್ ಮತ್ತು ಲೂಯಿಸ್ ರವರ ವಯಸ್ಸುಗಳು 7:10 ಅನುಪಾತದಲ್ಲಿದೆ. 6 ವರ್ಷಗಳ ನಂತರ ತರುವಾಯ ಅವರ ವಯಸ್ಸಿನ ಅನುಪಾತ 17:23 ಅವರ ವಯಸ್ಸಿನ ವ್ಯತ್ಯಾಸವೇನು? ಸೊ ಕ್ವಶನ್ ನೋಡ್ಕೊಂಡ್ರೆ ಏನು ಅಂತ ಸಾಲ್ವ್ ಮಾಡೋದು ಇದನ್ನು. ಸೊ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಕೊಟ್ಟಿರೋ ಡೇಟನ್ನು ಬರ್ಕೊಳ್ಳೋಣ. ಫಸ್ಟು ಯಾರೋ ಇಬ್ಬರು ಇದ್ದಾರೆ, ಯಾರು ಎಮ್ ಮತ್ತು ಮೆಲ್ವಿನ್ ಮತ್ತು ಲೂಯಿಸ್ ಅಂತ ಹೇಳಿದೆ. ಸೊ ಅವ್ರ ಏಜಸ್ ಬಂದು 7:10 ಇತ್ತು. ಎಷ್ಟು ವರ್ಷ ಆದಮೇಲೆ? 6 ವರ್ಷ ಆದಮೇಲೆ ಅವ್ರದ್ದು 17:23 ಆಗುತ್ತಂತೆ. ಸೊ ಅವರ ಒಂದು ಏಜ್ ಡಿಫ್ರೆನ್ಸ್, ಇಬ್ಬರ ಒಂದು ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಬೇಕು. ನೀವು ಡಿಫ್ರೆನ್ಸ್ ಅಂತ ಕೇಳ್ತಾಗ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಏಜ್ ಮಾಡಿದಾಗ ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟು ಸಿಗುತ್ತೆ ಅಂತ ಕೇಳಿದ್ದಾನೆ. ಸೊ ಫಸ್ಟು 7:10 ಅಂತೆ. ಸೊ 7:10 ಇದ್ದಿದ್ದು ನಾನು ಏನು ಮಾಡ್ತೀನಿ, 6 ವರ್ಷ ಆದಮೇಲೆ ಇದು ಬರುತ್ತಂತೆ. ಸೊ ನಾನು ಏನು ಮಾಡ್ತೀನಿ, ಈಗ 7x ಅಂತ ಬರ್ಕೊಳ್ತೀನಿ ಅವ್ರ ಏಜಸ್ನ. ಸೊ ನೆಕ್ಸ್ಟ್ ಏಜಸ್ನ ನಾನು ಫ್ಯೂಚರ್ ಏಜಸ್ನ 6 ವರ್ಷ ಆದಮೇಲೆ ಎಷ್ಟಾಗುತ್ತೆ ಗೊತ್ತಿಲ್ಲ, ಅಂದರೆ ಏನು ಅನುಪಾತದಲ್ಲಿ ಕೊಟ್ಟಿದ್ದಾನೆ, ಏಜ್ ಕೊಟ್ಟಿಲ್ಲ ಅಲ್ವಾ. ಸೊ 7:10 ಅಂತಲೇ ಬರ್ಕೊಂಡು ಈಗ ಇದನ್ನು 7x ಅಂತ ಬರ್ಕೊಳ್ತೀನಿ. 7x ಪ್ಲಸ್ ಎಷ್ಟು ವರ್ಷ ಆದಮೇಲೆ 6 ವರ್ಷ. ಸೊ ಇಲ್ಲಿ 6 ವರ್ಷ ಈಸ್ ಈಕ್ವಲ್ಸ್ ಟು ಅಲ್ಲ, ಇದು ಮೆಲ್ವಿನ್ ಏಜ್ ಇದು. ಸೊ ಇದು ಮೆಲ್ವಿನ್ ಏಜು. ನೆಕ್ಸ್ಟ್ ಲೂಯಿಸ್ ಏಜ್ ಏನಾಗುತ್ತೆ, 10 ಇತ್ತು. ಸೊ 10x ಪ್ಲಸ್ 6 ವರ್ಷ ಆಗುತ್ತಂತೆ. ಅಂದರೆ ಈಗೇನಾಯ್ತು, ಈಗ 6 ವರ್ಷ ಆದಮೇಲೆ ಅಂತ ಬರೆದೆ. ಸೊ ಈ 6 ವರ್ಷ ಆದಮೇಲೆ ಅನುಪಾತದಲ್ಲಿರೋದನ್ನ ನಾನು ಡಿವಿಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ರೇಷಿಯೋ ಇತ್ತು ಅಂತಂದರೆ ಡಿವಿಷನ್ ಮಾಡ್ಕೋಬೇಕು. ಸೊ ಈ 6 ವರ್ಷ ಆದಮೇಲೆ ಅವ್ರ ಏಜ್ ಏನಾಗಿರುತ್ತೆ ಅಂದರೆ 7:23. ಸೊ 7:23 ನಾನು ಡಿವಿಷನಲ್ಲಿ ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 23 × 7x + 6 ಈಸ್ ಈಕ್ವಲ್ಸ್ ಟು 17 × 10x + 6. ಸೊ ಇದನ್ನೆಲ್ಲ ಮಾಡಿದಾಗ ನನಗೆ 161x + 138 ಈಸ್ ಈಕ್ವಲ್ಸ್ ಟು 170x + 102. ಸೊ ಇಷ್ಟು ಬರುತ್ತೆ. ನೆಕ್ಸ್ಟು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ ಈ ಎಕ್ಸು ಮತ್ತು ಈ ಎಕ್ಸ್ನ ಮೈನಸ್ ಮಾಡ್ಕೊಳ್ಳಿ. 170 - 161 ಅದನ್ನು ಬರೀತೀನಿ ಬಿಡಪ್ಪ. 161x ಈಸ್ ಈಕ್ವಲ್ಸ್ ಟು 138 - 102. ಇದು ಇಲ್ಲೂ ಬರುತ್ತೆ, ಇದು ಇಲ್ಲೋಗುತ್ತೆ ಅಷ್ಟೇ, ಆಯಿತಾ. ಆವಾಗ ಅದು 9x ಈಸ್ ಈಕ್ವಲ್ಸ್ ಟು 36 ಆಗುತ್ತೆ. 9 1s 9 4s ದೆನ್ x ಈಸ್ ಈಕ್ವಲ್ಸ್ ಟು 4 ಸಿಗ್ತದೆ. ಸೊ ಬರೀ x ಈಸ್ ಈಕ್ವಲ್ಸ್ ಟು 4 ಸಿಕ್ತು. ಇದನ್ನು ನೀವೇನು ಮಾಡಬೇಕು ಅಂದರೆ ಇಲ್ಲಿಗೆ ಹಾಕಬೇಕು ಇವ್ರ ಏಜು. ಈಗ ಮೆಲ್ವಿಂದು ಏನಿದೆ ಏಜ್ ಇತ್ತು, ಮೆಲ್ವಿಂದು 7x + 6 ಅಂತಿತ್ತು. ಸೊ 7 × 4 + 6 ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? ಸರಿ 6 ಅಲ್ಲ, 6 ಆಗಲೇ ಮಾಡಾಯಿತು. ಸೊ 6 ಅಲ್ಲ, 7 × 4 ಅಷ್ಟೇ. 7 4 ಸಿಗುತ್ತೆ, 28 ಸಿಗುತ್ತೆ. ನೆಕ್ಸ್ಟು ಲೂಯಿಸ್ದು ಎಷ್ಟು 10 × x ಅಂತ ಬರ್ಕೊಂಡಿದೆ. ಸೊ 10 × x ಅಂದರೆ 10 × 4 ದಟ್ ಈಸ್ 40. ದೆನ್ 40 - 28 ಎಷ್ಟಾಗುತ್ತೆ? 40 - 28 ಎಷ್ಟು? 12. ಸೊ ಆಪ್ಷನ್ ಯಾವುದಿದೆ ಆಪ್ಷನಲ್ಲಿ 12 ಅಂತ? ನಿಮಿಷ. ಆಪ್ಷನ್ 3 12 ಇಯರ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ನೋಡ್ಕೊಳ್ಳಿ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಇನ್ನೊಂದ್ಸತಿ. ಅರ್ಥ ಆಯ್ತಲ್ಲ? ಫಸ್ಟ್ ಅವರಿಬ್ಬರು ಏಜಸ್ ಬರ್ಕೊಂಡೆ ರೇಷಿಯೋದಲ್ಲಿ 6 ವರ್ಷ ಆದಮೇಲೆ ಎಷ್ಟಾಗುತ್ತೆ ಅಂತೆ. ಸೊ ಅದನ್ನು ನಾನು 7x + 6 ಇಯರ್ಸ್ ಆದಮೇಲೆ ನಾನು 17 ಅಂತ ಬರ್ಕೊಂಡೆ. ಅಂದರೆ ಈ ಏಜು ಫಸ್ಟ್ ಇವ್ರನ್ನ ಬರ್ಕೊಂಡೆ, ನೆಕ್ಸ್ಟ್ ಇವ್ನು ಬರ್ಕೊಂಡೆ. ಈ 6 ಇಯರ್ಸ್ ಆದಮೇಲೆ ಇವೊಂದು 6 ಇಯರ್ಸ್ ಆದಮೇಲೆ ಇಷ್ಟು ಬರುತ್ತಂತೆ. ಸೊ ಇದನ್ನು ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ, ಆ ಕಡೆ ಈ ಕಡೆ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಎಕ್ಸ್ ವ್ಯಾಲ್ಯೂನ ಇಟ್ಕೊಂಡೆ. ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿಗೆ ಹಾಕ್ತೆ. 7x ಮತ್ತು 10x ಅಂತ ತಗೊಂಡಿದ್ನಲ್ಲ, ಆ ಎಕ್ಸ್ಗೆ ಹಾಕ್ತೆ. ನನಗೆ ಆಗ 40 ಮತ್ತು 128 ಸಿಕ್ತು. ಸೊ ಎರಡನ್ನೂ ಮೈನಸ್ ಮಾಡಿದಾಗ ನನಗೆ 12 ಬಂತು ಅಷ್ಟೇ. ಆಪ್ಷನ್ ಸಿ ಅಥವಾ ಆಪ್ಷನ್ 3 12 ಇಯರ್ಸ್ ಆನ್ಸರು.